ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬೆಳಿಗ್ಗೆ ದಿನ ಏನ್ ತಿಂಡಿ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ತೀವಲ್ವಾ. ಒಂದ್ ದಿವಸ ದೋಸೆ ಆಯ್ತು, ಇಡ್ಲಿ ಆಯ್ತು, ಉಪ್ಪಿಟ್ಟಾಯ್ತು, ಪಡ್ಡಾಯ್ತು, ಚಪಾತಿ ಆಯ್ತು, ಪೂರಿ ಆಯ್ತು, ಏನ್ ಮಾಡೋದು ಅಂತ ಯೋಚನೆ. ಇವತ್ತು ನಾನು ಎಲ್ರೂ ಮಾಡುವಂಥದ್ದೇ, ಏನು ಸ್ಪೆಷಲ್ ಇಲ್ಲ, ಸಿಂಪಲ್ ದಪ್ಪ ಅವಲಕ್ಕಿನ ಒಗ್ಗರಣೆ ಹಾಕೋದು. ನೀವು ಮಕ್ಕಳ ಬಾಕ್ಸಿಗೂ ಕೊಡಕ್ಕೆ ಚೆನ್ನಾಗಿರುತ್ತೆ. ಅದು ಹೇಗೆ ಬೇಕಿದ್ರೆ ಉಪಯೋಗಿಸ್ಬೋದು. ಮೆತ್ತಗಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ದಪ್ಪ ಅವಲಕ್ಕಿನ ನಾನು ಒಂದು 3-4 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹೀಗೆ ಸ್ಪ್ರಿಂಕಲ್ ಮಾಡಿ ಒಂದು 15 ನಿಮಿಷ ಮುಚ್ಚಿ ಇಟ್ಟಿದ್ದೆ. ನೋಡಿ, ಎಲ್ಲ ಉದ್ರುದ್ರಾಗಿ ಈ ಥರ ಅರಳಿಕೊಂಡು ರೆಡಿಯಾಗಿರುತ್ತೆ ಅಲ್ವಾ. ಇದನ್ನು ಒಂದು ಸೈಡಿಗೆ ಇಟ್ಕೊಳ್ತೀನಿ. ಏನೇನು ಬೇಕಿದಕ್ಕೆ? ತುಂಬ ಸಿಂಪಲ್. ಈರುಳ್ಳಿ, ಒಂದು ಟೊಮೆಟೊ ನಿಮ್ಮ ಆಪ್ಷನ್, ಬೇಡ ಅಂದರೆ ಬಿಟ್ಟು ಬಿಡ್ಬೋದು. ಹಸಿಮೆಣಸಿನಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು, ಕರಿಬೇವು, ಶುಂಠಿ, ಆಮೇಲೆ ಲಿಂಬೆ ಹಣ್ಣಿನ ರಸ, ಉಪ್ಪು, ಚೂರು ಅರ್ಧ ಚಮಚ ರುಚಿ ಕೊಡೋಕ್ಕೆ ಸಕ್ಕರೆ, ಇಷ್ಟು ಹಾಕಿ ಒಗ್ಗರಣೆಗೆ ಇಂಗು ಹಾಕ್ತೀನಿ. ಇದು ಮಾಡಿಬಿಟ್ರೆ ತುಂಬ ಸೂಪರ್ ಆಗಿ ರುಚಿಯಾಗಿರುವಂತಹ, ಹೊಟ್ಟೆಗೂ ತುಂಬ ಲಘುವಾಗಿ ಇರುವಂತಹ ಆಹಾರನೂ ಹೌದಿದು. ಹಾಗಾಗಿ ಇವತ್ತು ನಾನು ಏನು ರೆಡಿ ಮಾಡ್ಕೊಳ್ಳಿಲ್ಲ ಅಂತ ಇವತ್ತಿನ ತಿಂಡಿ ಅವಲಕ್ಕಿ. ಬನ್ನಿ ಮಾಡೋಣ. ಎಲ್ರಿಗೂ ಗೊತ್ತಿರುವಂಥದ್ದೇ, ನಾವು ಮಾಡ್ತಾ ಹೋಗೋಣ ಬನ್ನಿ. ಈರುಳ್ಳಿ ಸಿಪ್ಪೆ ತೆಗೆದು ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಟೊಮೆಟೊ, ಲಿಂಬೆಹಣ್ಣು ಎಲ್ಲನೂ ತೊಳೆದಿಟ್ಕೊಳ್ಳಿ. ಈರುಳ್ಳಿನ ಉದ್ದುದ್ದ ಸೀಳು ಮಾಡ್ಕೊಳ್ಳಿ. ಶುಂಠಿ ಸಿಪ್ಪೆ ತೆಗೆದು ಶುಂಠಿನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ. ಈರುಳ್ಳಿನೂ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ. ಟೊಮೆಟೊನು ಹೆಚ್ಚಿ ಇಟ್ಕೊಳ್ಳಿ. ಲಿಂಬೆಹಣ್ಣಿನ ರಸ ಹಿಂಡಿ ಇಟ್ಕೊಳ್ಳಿ. ಇಷ್ಟು ಮಾಡಿ ಇಟ್ಕೊಂಡು ಬಿಟ್ಟರೆ 5 ನಿಮಿಷದಲ್ಲಿ ನೀವು ಅವಲಕ್ಕಿ ಒಗ್ಗರಣೆ ಮಾಡಿಬಿಡ್ಬೋದಲ್ವಾ. ತುಂಬ ರುಚಿಯಾದ ಲಘುವಾದ ಆಹಾರ ಇದು. ಎಲ್ಲರೂ ನೀವು ಮಾಡ್ಕೊಂಡು ತಿನ್ನಿ. ಹಾಗೆ ಮಕ್ಕಳಿಗೂ ಸ್ಕೂಲ್ ಬಾಕ್ಸ್ಗೆ ಕಳಿಸ್ಕೊಡ್ಬೋದು. ಸೂಪರ್ ಆಗಿರುತ್ತೆ ಇದು. ಮಾಡೋಣ ಬನ್ನಿ. ಈಗ ಅವಲಕ್ಕಿನ ಮೊದಲಿಗೆ ಬಾಣಲೆ ಇಟ್ಟು ಗ್ಯಾಸ್ ಹಚ್ಚಿದೆ. ಆಮೇಲೆ ನಿಮಗೆ ಯಾವ ಎಣ್ಣೆ ಬೇಕೋ, ರಿಫೈಂಡ್ ಆಯಿಲ್ ಬೇಕಿದ್ರೆ ರಿಫೈಂಡ್ ಆಯಿಲ್ ನಿಮ್ಮ ಇಷ್ಟ. ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಕಡಲೆಬೇಳೆ ಹಾಕಿದೆ, ಉದ್ದಿನಬೇಳೆ ಹಾಕಿದೆ, ಸಾಸಿವೆ ಹಾಕಿದೆ, ಜೀರಿಗೆನೂ ಜಾಸ್ತಿ ಹಾಕಿ ರುಚಿ ಕೊಡತ್ತೆ. ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ಕೆಲವರು ಶೇಂಗಾ ಈ ಟೈಮಲ್ಲಿ ಸೇರಿಸ್ತಾರೆ, ನಾನು ಕೊನೆಯಲ್ಲಿ ಹಾಕ್ತೀನಿ. ಕರಿಬೇವು ಸೊಪ್ಪು ಈಗ ನಾನು ಸೇರಿಸ್ತೇನೆ. ಅದನ್ನು ಹಾಕಿ ಫ್ರೈ ಮಾಡಿ ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿನ ಸೇರಿಸಿ ಘಮ್ಮಾಗುವವರೆಗೆ ಹುರ್ಕೊಳ್ತಾ ಇರೋಣ. ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಘಮ್ ಅಂತ ಪರಿಮಳ ಬಂದ ತಕ್ಷಣ ಟೊಮೆಟೊ ಹಣ್ಣು ಆ್ಯಡ್ ಮಾಡಿ. ಟೊಮೆಟೊ ಹಣ್ಣು ಜೊತೆಗೆ ಕಟ್ ಮಾಡಿ ಇಟ್ಕೊಂಡಂತಹ ಶುಂಠಿನೂ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಅದನ್ನು. ಆಮೇಲೆ ಇಂಗು ಸೇರಿಸಿ. ಇಂಗು ಒಳ್ಳೆ ಘಮ ಕೊಡತ್ತೆ. ಆಮೇಲೆ ಅರ್ಧ ಚಮಚ ಅರಿಶಿನ ಪುಡಿ ಸೇರಿಸಿ. ಅರಿಶಿನ ತುಂಬ ಆರೋಗ್ಯಕ್ಕೂ ಒಳ್ಳೆಯದಲ್ವಾ. ಎಲ್ಲ ಸೇರಿಸಿ ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಈಗ ನೀವು ನೆನೆಸಿ ಇಟ್ಕೊಂಡಿದ್ದೀರಲ್ವ ದಪ್ಪ ಅವಲಕ್ಕಿನ, ಅದನ್ನು ಬಾಣಲೆಗೆ ಸುರಿರಿ. ಈ ನಾವು ಫ್ರೈ ಮಾಡ್ಕೊಂಡಿಟ್ಟ ಈರುಳ್ಳಿ, ಟೊಮೆಟೊ, ಶುಂಠಿ, ಒಗ್ಗರಣೆ ಎಲ್ಲ ಇದೆಯಲ್ಲ, ಅದಕ್ಕೆ ಸುರಿದು ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸಮಯದಲ್ಲಿ ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕಿ. ಆಮೇಲೆ ರುಚಿ ಕೊಡೋಕ್ಕಾಗಿ ಒಂದು ಚಿಕ್ಕ ಚಮಚ, ನೋಡಿ ಉಪ್ಪು ಹಾಕಿದೆ ನಾನು. ಆಮೇಲೆ ಒಂದು ಚಿಕ್ಕ ಚಮಚ ಸಕ್ಕರೆ ಹಾಕಿದೆ. ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ಬೇಕಿದ್ದರೆ ಒಂದು 2-3 ಚಮಚ ನೀರು ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನೊಂದು 2-3 ಚಮಚ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ನಾನು ಲಿಂಬೆಹಣ್ಣಿನ ರಸ ಹಿಂಡಿದೆ. ಲಿಂಬೆಹಣ್ಣಿನ ರಸನೂ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿಯಾದ ಅವಲಕ್ಕಿ ರೆಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಅದಕ್ಕೆ ನಾನು. ಹಾಗೆ ನಾನು ಹೇಳಿದ್ದೀನಲ್ವ ನಿಮಗೆ, ನಾನು ಶೇಂಗಾ ಬೀಜ ಒಗ್ಗರಣೆಗೆ ಹಾಕಲ್ಲ, ನಾನು ಹುರಿದಿಟ್ಕೊಂಡಿರ್ತೇನೆ. ನೋಡಿ, ಹೀಗೆ ನಾನು ಡಬ್ಬದಲ್ಲಿ ಹುರಿದಿಟ್ಕೊಂಡಿರ್ತೇನೆ. ಈ ಶೇಂಗಾ ಬೀಜನ ಮೇಲಿಂದ ಸ್ಪ್ರೆಡ್ ಮಾಡಿದರೆ ಕುರುಮ್ ಆಗಿ ನಿಮಗೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಶೇಂಗಾ ಮೊದಲೇ ಹಾಕಿದರೆ ಸ್ವಲ್ಪ ಮೆತ್ತಗಾಗ್ಬಿಡತ್ತೆ. ಈ ಥರ ಶೇಂಗಾ ಬೀಜ ಹಾಕಿ, ಬೇಕಾದವರು ಮೇಲಿಂದ ಹಸಿ ತೆಂಗಿನಕಾಯಿ ತುರಿನೂ ಉದುರಿಸ್ಕೊಳ್ತಾರೆ. ನಾನು ಹಾಕಲ್ಲ ತೆಂಗಿನಕಾಯಿ ತುರಿ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಾರಿಸಿ ಬಿಟ್ಟರೆ ವಾವ್, ಎಂಥ ರುಚಿಯಾದ ಬ್ರೇಕ್ಫಾಸ್ಟ್ ಗೊತ್ತಾ ಇದು. ಆಮೇಲೆ ಸೈಡಿಗೆ ಬೇಕಿದ್ರೆ ನೀವು ಮೊಸರು ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಹಪ್ಪಳ ಸುಟ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಇಷ್ಟ. ಅದೆಲ್ಲ ನೀವು ಮಕ್ಕಳ ಬಾಕ್ಸಿಗೂ ಕೊಡ್ಬೋದು. ಅವಲಕ್ಕಿ ತಿಂದ್ರಲ್ವಾ, ಬನ್ನಿ ಈಗ ನಾವು ಹೆಂಗಸರೆಲ್ಲ ಹೆಂಗೆ ಎಂಜಾಯ್ ಮಾಡಿದೀವಿ ತೋರಿಸ್ತೀನಿ. ರೂಪ್ ತೆರಾ मस्ताना प्यार मेरा दीवाना रूप तेरा मस्ताना
प्यार मेरा दीवाना भूल कोई हमसे ना हो जाए रूप तेरा मस्ताना प्यार मेरा दीवाना भूल कोई हमसे ना हो जाए ಏನ್ ಗೊತ್ತಾ ಫ್ರೆಂಡ್ಸ್, ನಾವಿಲ್ಲಿ ಟಿವಿಲಿ ಹಾಡು ಹಾಕೊಂಡು ಜೋರಾಗಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ಬಟ್ ನನಗೆ ಯೂಟ್ಯೂಬಲ್ಲಿ ಮ್ಯೂಸಿಕ್ ಯಾವುದು ಆ ಥರ ಕೇಳಿಸುವಂಗಿಲ್ವಲ್ಲ, ಕಾಪಿರೈಟ್ ಬರುತ್ತೆ. ಅದಕ್ಕಾಗಿ ನಾನು ಏನು ಮಾಡಿದೆ, ಅದರ ಮ್ಯೂಸಿಕ್ ಎಲ್ಲ ತೆಗೆದು ನಾನು ಹಾಡಿದೆ. ಆದರೆ ನಾವು ಎಂಜಾಯ್ ಮಾಡಿದಿದೆಯಲ್ಲ, ಅದನ್ನು ವರ್ಣಿಸೋಕ್ಕೆ ನನಗೆ ಶಬ್ದಗಳೇ ಇಲ್ಲ. ರಾತ್ ನಶೇಲಿ ಮಸ್ತ್ ಸಮಾ ಹೇ आज नशे में सारा जहां है रात नशेली मस्त समा है आज नशे में सारा जहां है ना 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 रूप तेरा मस्ताना प्यार मेरा दीवाना भूल कभी हमसे ना हो जाए. ಹೀಗೆ ನಾವು ಹೆಂಗಸರೆಲ್ಲ ಸೇರಿಕೊಂಡು ಬೇರೆ ಬೇರೆ ಹಾಡು ಹಾಕ್ಕೊಂಡು ಗಮ್ಮತ್ತು ಟೈಮ್ ಪಾಸ್ ಮಾಡಿ ಗೇಮ್ಸ್ ಎಲ್ಲ ಆಟ ಆಡಿ ಸಖತ್ ಮಜಾ ಮಾಡ್ತೀವಿ. ಒಂದೊಂದು ದಿವಸ ಈ ಥರ ಚೇಂಜ್ ನಮಗೂ ಬೇಕಲ್ವಾ. ಸಂಸಾರ, ಅಡುಗೆ ಮನೆ, ಜಂಜಾಟ ಎಲ್ಲ ಇರುವಾಗ ಹೆಂಗಸರಿಗೆ ಈ ಥರ ಒಂದು ಚೇಂಜ್ ಸಿಕ್ಕಿದ್ರೆ ಆಗುವಂತಹ ರಿಫ್ರೆಶ್ಮೆಂಟ್ ಇದೆಯಲ್ಲ, ಅದಕ್ಕೆ ಶಬ್ದಗಳೇ ಇಲ್ಲ. ನೀವು ಈ ಥರ ಮಾಡ್ತೀರಾ? ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಮ್ ಮಾರೋ ದಮ್ ಮಿಟ್ ಜಾಯೆ ಗಮ್ बोलो सुबह शाम हरे कृष्ण हरे राम हरे कृष्ण हरे राम दम मारो दम मिट जाए गम बोलो शुभ शाम हरे कृष्ण हरे राम. ಈ ರೀತಿ ಪೂರ್ತಿ ದಿನ ನಾವೆಲ್ಲ ಸೇರಿ ಕಿಟ್ಟಿ ಪಾರ್ಟಿ ಎಂಜಾಯ್ ಮಾಡ್ತೇವೆ. ಒಂದು ಚೇಂಜ್ ಅಲ್ವಾ, ನಮಗೂ ಜೀವನದಲ್ಲಿ ಈ ಥರ ಚೇಂಜ್ ಇದ್ದಾವಾಗ ನಮ್ಮ ಎನರ್ಜಿನೂ ಖಂಡಿತವಾಗಿಯೂ ಜಾಸ್ತಿ ಆಗತ್ತೆ. ಏನಂತೀರ ಫ್ರೆಂಡ್ಸ್, ನಿಮಗೂ ನಂತರನೇನ ಎನರ್ಜಿ ಜಾಸ್ತಿ ಆಗತ್ತಾ? ಎಲ್ಲ ಸೇರಿ ನಾವೆಲ್ಲ ನಮ್ಮ ಮನೆಯ ಕಷ್ಟ ಸುಖ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ಓಡ್ತೀವಿ ಅವತ್ತು ಕಿಟ್ಟಿ ಪಾರ್ಟಿ ಇದೆ ಅಂತ. ಅದೇ ಮನೆ ಎಲ್ಲ ಕಷ್ಟ ಸುಖಗಳನ್ನೆಲ್ಲ ಮರ್ತು ಬಿಡ್ತೀವಿ ನಾವು ಅವತ್ತು. ಇಡೀ ದಿನ ಫುಲ್ ಎಂಜಾಯ್ ಮಾಡಿ ಬಿಡ್ತೀವಿ. ಹಾಡುಗಳೇನು, ಡ್ಯಾನ್ಸ್ ಏನು, ರುಚಿ ರುಚಿಯಾದ ಊಟ ಏನು, ಹೀಗೆ ಎಲ್ಲ ವಿಷಯಗಳ ಬಗ್ಗೆ ತಮಾಷೆಯಾಗಿ ಮಾತಾಡಿಕೊಂಡು ಹೊತ್ತು ಕಳಿತೀವಿ. ನಂತರ ನೀವು ಎಲ್ಲ ಖಂಡಿತ ಹೆಚ್ಚಿನವ್ರು ಮಾಡ್ತೀರಿ. ನಾನಂತೂ ಸುಮಾರು ನಾವು ಹಾಸನದಲ್ಲಿ ಒಂದು 6 ವರ್ಷ ಇದೇ ಥರ ಗಮ್ಮತ್ತು ಮಾಡಿದ್ದೀವಿ. ನಾನು ಹಾಸನ ಫ್ರೆಂಡ್ಸನ್ನು ನಿಮ್ಗೆ ತೋರಿಸಿದ್ದೆ. ಮಂಗಳೂರಲ್ಲೂ ನಾವು 6 ವರ್ಷ ತುಂಬ ಚೆನ್ನಾಗಿ ಕಿಟ್ಟಿ ಪಾರ್ಟಿ ಎಲ್ಲ ಮಾಡಿದ್ದೀವಿ. ಈಗ ಬೆಂಗಳೂರಲ್ಲೂ ಅಷ್ಟೇ ನಾವು ತುಂಬ ಚೆನ್ನಾಗಿ ಕಿಟ್ಟಿ ಪಾರ್ಟಿ ಪ್ರಾರಂಭ ಮಾಡಿದ್ದೇವೆ. ತುಂಬ ಖುಷಿಯಾಗತ್ತೆ. ಹೀಗೆ ಒಂದು ಏನೋ ಚೇಂಜು. ನನಗಂತೂ ಈ ಥರದ್ದೆಲ್ಲ ಚೇಂಜ್ ನನಗೆ ಬಿಡುವಿರದ ಸಮಯನೇ ಸಿಕ್ಕೋದು ಕಷ್ಟ. ಅದರಲ್ಲೂ ನಾನು ಸಮಯ ಮಾಡ್ಕೊಂಡು ಇಂಥದಕ್ಕೆಲ್ಲ ಹೋಗ್ತೀನಿ. ಈ ಥರ ಇದ್ದರೆ ನಮ್ಮಲ್ಲೂ ಒಂದು ಏನೋ ಒಂಥರದ ಪಾಸಿಟಿವ್ ವೈಬ್ಸು ಬರುತ್ತೆ, ಖುಷಿಯಾಗತ್ತೆ. ನೋಡಿ, ನಮ್ಮ ಗ್ರೂಪಲ್ಲಿ 50 ವರ್ಷದಿಂದ 83 ವರ್ಷದವರೆಗಿನ ಲೇಡೀಸ್ ಇದ್ದೇವೆ ನಾವು. ನಂಬ್ತೀರಾ? ನಿಮ್ಗೆ ಗೊತ್ತಾ ಯಾರಿರ್ಬೋದು 83 ವರ್ಷದವರು ಅಂತ? ಎಷ್ಟು ಎನರ್ಜೆಟಿಕ್ ಗೊತ್ತಾ ಅವರು? ಅವರನ್ನೆಲ್ಲ ನೋಡಿ ನಾವು ಕಲಿಬೇಕಾದಂಥದ್ದು ತುಂಬ ಇದೆ. ನೋಡಿದ್ರಲ್ವಾ ನಾವು ಕಿಟ್ಟಿ ಪಾರ್ಟಿಲಿ ಹೇಗೆ ಎಂಜಾಯ್ ಮಾಡ್ತೀವಿ ಲೇಡೀಸ್ ಎಲ್ಲ ಸೇರಿ ಅಂತ. ಬೇಕು ಈ ಥರ ಎಂಜಾಯ್ಮೆಂಟ್, ಬೇಕೇ ಬೇಕು ಜೀವನದಲ್ಲಿ. ಆವಾಗ ನಾವು ಇನ್ನಷ್ಟು ಎನರ್ಜಿ ಜಾಸ್ತಿ ಆಗತ್ತೆ, ರಿಫ್ರೆಶ್ ಆಗ್ತೀವಿ, ಖುಷಿಯಾಗಿ ಕಳೀತಾ ಇರ್ತೀವಿ. ಯಾವಾಗ ಮುಂದಿನ ಕಿಟ್ಟಿ ಪಾರ್ಟಿ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಹಾಗೆ ಚೇಂಜಸ್ ಇರಬೇಕು ಜೀವನದಲ್ಲಿ. ಒಂದೇ ಥರದಲ್ಲಿ ನಡ್ಕೊಂಡು ಹೋಗ್ತಿರತ್ತಲ್ವಾ, ಸ್ವಲ್ಪ ಬದಲಾವಣೆ ಇದ್ರೆ ಇನ್ನೂ ಖುಷಿ ಸಿಗತ್ತೆ. ಏನಂತೀರಿ? ಅದನ್ನು ನಿಮ್ಗೆ ತೋರಿಸೋಣ ಅಂತಾನೆ ನಾನಿಲ್ಲಿ ಆ ಕ್ಲಿಪ್ಪಿಂಗ್ ಅನ್ನು ಆ್ಯಡ್ ಮಾಡಿದೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.